ಇಷ್ಟು ಸಮಯ ಆಯಿತು ಅಂತೇಳಿ ಕೆಲವರೆಲ್ಲ ಹೊರಟೋಗಿದ್ದಾರೆ. ಆದರೆ ಬಹುತೇಕವಾಗಿ ಕೂತಿದ್ದೀರಿ. ನಾನು ಅದಕ್ಕೋಸ್ಕರ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ನಡೆದು ಬಂದಂಥ ದಾರಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವನು ಯಾರು ಶಿವಲಾಕವನು? ಯಾರ್ರೀ ಅವನು ವಿಜಲಾಕವನು? ನಿಲ್ಸಯ್ಯ. ಏನ ಮಾತಾಡ್ಬೇಕೋ ಬೇಡವೋ? ಮತ್ತೆ ಸುಮ್ಮನಿರಿ. ಪರಮೇಶ್ವರ್ ಅವರ ತಂದೆಯವರಾದಂಥ ಗಂಗಾಧರಯ್ಯನವರು ಬಹಳ ಕಷ್ಟಪಟ್ಟು ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಪರಮೇಶ್ವರ್ ಅವರು ಹೇಳಿದ್ರು, ಗೊಲ್ರಳ್ಳಿನಲ್ಲಿ ಮೊದಲನೇ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು ಅಂತ. ಅದು ಪ್ರಾರಂಭ ಆದದ್ದು ಕೊಟ್ಟಿಗೆನಲ್ಲಿ. ನೋಡಿ, ಇವತ್ತು ಕೊಟ್ಟಿಗೆನಲ್ಲಿ ಪ್ರಾರಂಭ ಆದಂಥ ಗಂಗಾಧರಯ್ಯನವರು ಬೀಜ ಬಿತ್ತಿದಂಥ ವಿದ್ಯಾಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸುಮಾರು 35,000 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಇವತ್ತು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜುವರೆಗೆ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, BEd ಕಾಲೇಜು, BSc ಕಾಲೇಜು, MA MSc ಇವೆಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತೆಲ್ಲ ಒಳಗೊಂಡಿದ್ದಾವೆ. ಸುಮಾರು 86, 87, 85. ಯಾಕಂದ್ರೆ ನನಗೆ ಬರ್ಕೊಟ್ಟಿದ್ದು 88ನೇ ಸಂಸ್ಥೆ ಅಂತ ಬರ್ಕೊಟ್ಬಿಟ್ಟಿದ್ರು. ಅದು ತಪ್ಪು ಬರ್ಕೊಟ್ಬಿಟ್ಟಿದ್ದಾರೆ ಅಂತ. ಎಂಬತ್ತೈದು ಸಂಸ್ಥೆಗಳನ್ನು ಹೊಂದಿದೆ. ನೋಡಿ, ಗಂಗಾಧರಯ್ಯನವರು ಪರಮೇಶ್ವರಷ್ಟು ದೊಡ್ಡ ವಿದ್ಯಾವಂತರಲ್ಲ. ಆ ಕಾಲದಲ್ಲಿ ಅವರು 60ನೇ ದಶಕದಲ್ಲಿ ಅವತ್ತು ಯೋಚನೆ ಮಾಡಿದಾರಲ್ಲ, ಗ್ರಾಮೀಣ ಪ್ರದೇಶದ ಮಕ್ಕಳು, ಬಡವರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು, ಯಾರ್ಯಾರು ವಂಚಿತರಾಗಿದ್ದಾರೆ ಅಕ್ಷರ ಸಂಸ್ಕೃತಿಯಿಂದ, ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಇವತ್ತು ದೇಶದಲ್ಲಿ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಬರೀ ಶಿಕ್ಷಣ ಸಿಕ್ಕಿದ್ರೆ ಸಾಲದು, ಆ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು. ಶಿಕ್ಷಣ ಬಹಳ ಜನ ಪಡ್ಕೊಳ್ತಾರೆ. ಆ ಶಿಕ್ಷಣದಲ್ಲಿ ವೈಚಾರಿಕತೆ ಇಲ್ಲದೆ ಹೋದರೆ, ಆ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಇಲ್ಲದೆ ಹೋದರೆ ಅದು ಪ್ರಯೋಜನ ಆಗೋದಿಲ್ಲ.